ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ. ಸೊ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಿರೋದ್ರಿಂದ ಎಲ್ಲರಿಗೂ ಬಿಲೇಟೆಡ್ ವಿಶಸ್ ಹೇಳ್ತಾ ಇದ್ದೀನಿ. ಸೊ ಯುಗಾದಿ ಸ್ಪೆಷಲ್ಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಒಂದೇ ಒಂದು ಸ್ವೀಟ್ ಅಂತ ನೆನಪಾಗೋದು, ಅದು ಒಬ್ಬಟ್ಟು. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಯುಗಾದಿ ದಿನ ಒಬ್ಬಟ್ಟನ್ನ ಮಾಡ್ತಾರೆ. ಸೊ ನನಗಂತೂ ತುಂಬಾ ಸ್ಪೆಷಲಿ ಒಬ್ಬಟ್ಟು ಅಂದರೆ ನನ್ನ ಫೇವ್ರೆಟ್ ಸ್ವೀಟ್ ಕೂಡ ಇದು. ತಿನ್ನೋಕ್ಕೂ ಇಷ್ಟ, ಹಾಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಸೊ ನೋಡ್ಕೊಬರೋಣ ಮಾಡೋದು ಹೇಗೆ ಅಂತ. ನಾನಿಲ್ಲಿ ಫಸ್ಟು ಕನಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೆಲವರು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾರೆ, ಬಟ್ ಅದನ್ನು ಚೆನ್ನಾಗಿ ನೆನೆಸ್ಬೇಕಾಗುತ್ತೆ. ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕಾಗುತ್ತೆ. ಗೋಧಿ ಹಿಟ್ಟಿಗಿಂತ ಇನ್ನೂ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ. ಸೊ ಈ ಟೈಮಲ್ಲಿ ಎಲ್ಲ ಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ನಾವು ಆಯಿಲ್ನ ಜಾಸ್ತಿ ಹಾಕಿ ಒಂದು 2 to 3 hours ನೆನೆಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಎಣ್ಣೆನಲ್ಲೇ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ಹಾಗೆ ಇಡಬೇಕು. ಸೊ ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಒಂದು ಎಳೆಯಾಗಿ ಬರಬೇಕಿದು, ರಬ್ಬರ್ ಥರ ಆಗಬೇಕು. ಆವಾಗ ನಿಮಗೆ ಒಂದು ಚೆನ್ನಾಗಿ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಒಂದು 5-6 ಸರಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಎಣ್ಣೆ ಹಾಕಿ ಹಾಗೆ ಇಟ್ಬಿಡಿ ಒಂದು 2 to 3 hours. ಜಾಸ್ತಿ ಇಟ್ಟರೂ ಏನು ಪ್ರಾಬ್ಲಮ್ ಇರೋದಿಲ್ಲ, ಬಟ್ ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಡಿ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸೊ ಈಗ ನಾನು ಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಕಪ್ ತೊಗೊಂಡಿದ್ದೀನಿ. ಅದ್ರ ಜೊತೆ ನಾನು ತೊಗರಿ ಬೇಳೆನ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಕಡಲೆಬೇಳೆನಲ್ಲಿ ಮಾಡ್ಕೊಳ್ಬೋದು, ಬಟ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಇದನ್ನು ನೆನೆಸ್ಬಿಟ್ಟು ಬೇಕಾದರೂ ಮಾಡ್ಬೋದು. 1 hour ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಕಡಲೆಬೇಳೆ ತೊಗರಿಬೇಳೆನ ನೆನೆಸಿದ್ರೆ. ಸೊ ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಜಾಸ್ತಿ ಕೂಗಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಬೆಂದೋಗುತ್ತೆ, ನಿಮಗೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಅರ್ಧ ಬೆಂದಿರೋ ಅಂಥದ್ದನ್ನ ಮತ್ತೆ ಒಂದು 5 ನಿಮಿಷ ಹಾಗೆ ಕುಕ್ಕರ್ ಮುಚ್ಚಳ ತೆಗೆದು ಹಾಗೆ ಬೇಯಿಸ್ಕೊಂಡು ಇದನ್ನು ನೀರೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನು ವೇಸ್ಟ್ ಮಾಡಬೇಡಿ, ಅದನ್ನು ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸೊ ನಾನೀಗ ಮಿಕ್ಸಿ ಜಾರಿಗೆ ಈ ಬೆಂದಿರೋ ಅಂಥ ಬೇಳೆ ತಣ್ಣಗಾದ್ಮೇಲೆ ಹಾಕ್ಕೊಂಡು ಅದ್ರ ಜೊತೆ ಬೆಲ್ಲನ ಹಾಕ್ಕೊಂಡು ಒಂದು ಏಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಬೆಲ್ಲ ನಿಮಗೆ ಬೇಳೆಗೆ ಎಷ್ಟು ತೊಗೊಂಡಿರ್ತೀರಲ್ವ ಅದಕ್ಕಿಂತ ಒಂದು ಅರ್ಧ ಕಪ್ ಜಾಸ್ತಿ ತೊಗೊಂಡ್ರೆ ಸಾಕು. ಸೊ ಇವಾಗ ಎಲ್ಲ ರೆಡಿಯಾಗಿದೆ, ಒಬ್ಬಟ್ಟು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವಾಗ ಕರೆಕ್ಟಾಗಿದೆ. ನಾನು ಈ ಹೂರಣ ಏನಿದೆ ಇದನ್ನು ಒಂದು 2 hour ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಗಟ್ಟಿ ಆಗುತ್ತೆ, ಯಾಕಂದರೆ ನಾವು ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಸ್ವಲ್ಪ ತೆಳ್ಳಗಾಗಿರುತ್ತೆ. ನಾನು ಒಂದು 2 hour ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಸೊ ಗಟ್ಟಿಯಾಗಿದೆ. ಸೊ ನೋಡಿ ಈಗ ಒಂದು ಕವರ್ ತೊಗೊಳ್ಳಿ, ಇಲ್ಲಾಂದರೆ ಬಟರ್ ಪೇಪರ್ ತೊಗೊಳ್ಳಿ, ಯಾವುದಾದ್ರೂ ತೊಗೊಂಡು ಈ ರೀತಿ ಎಣ್ಣೆನ ಸವರ್ಬಿಟ್ಟು ಮೈದಾ ಹಿಟ್ಟು ಕನಕ ಏನಿದೆ, ಸೊ ಇದನ್ನು ನಾನು ಎಷ್ಟು ಹೂರಣ ಇದೆ ಅಲ್ವಾ ಅಷ್ಟೇ ಮೈದಾ ಹಿಟ್ಟನ್ನ ತೊಗೊಂಡು ಈ ರೀತಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬರಬೇಕಂದ್ರೆ 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ, ಬಟ್ ತುಂಬ ಜಾಸ್ತಿ ಮೈದಾ ಹಿಟ್ಟು ಹಾಕೋದ್ರಿಂದ ನಿಮಗೆ ಸ್ವೀಟ್ನೆಸ್ ಕಡಿಮೆ ಅನಿಸ್ಬಿಟ್ಟು ಜಾಸ್ತಿ ಹಿಟ್ಟು ಥರ ಆಗಿಬಿಡುತ್ತೆ. ಸೊ ಕಡಿಮೆನೇ ಹಾಕ್ಕೊಂಡ್ರೂ ನಡೆಯುತ್ತೆ, ಬಟ್ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾರೆ. ಸೊ ಈ ರೀತಿ ಹೂರಣನ ಮಧ್ಯ ಸ್ಟಫ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಒಬ್ಬಟ್ಟು ತಟ್ಬೋದು. ನೀವು ಬೇಕಿದ್ದರೆ ಲಟ್ಟಣಿಗೆನಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಇದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ನೀಟಾಗಿ ಒಂದು ಸರಿ ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಬರುತ್ತೆ. ಬಟ್ ತುಂಬ ಏನು ಒಬ್ಬಟ್ಟು ಮಾಡ್ತಿಲ್ಲ, ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನಿಲ್ಲಿ ಹಾಗೆ ಕೈಯಲ್ಲೇ ತಟ್ತಾಯಿದ್ದೀನಿ. ಸೊ ಚೆನ್ನಾಗೇ ಬರ್ತಿದೆ.
ಇದು ನಾನು ಫಸ್ಟ್ ಟೈಮ್ ಇಂಡಿವಿಜುವಲಾಗಿ ಮಾಡ್ತಿರೋದು. ಇಷ್ಟು ಸರಿ ಅಮ್ಮ ಮಾಡ್ತಾಯಿದ್ರು, ನಾನು ಒಬ್ಬಟ್ಟನ್ನ ತಟ್ತಾಯಿದ್ದೆ. ಬಟ್ ಇದು ಕಂಪ್ಲೀಟಾಗಿ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು, ಯಾಕಂದರೆ ನಾನು ಮಾಡಿರೋದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಆಗಿತ್ತು. ಸೊ ನೋಡಿ, ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಒಂದು 3-4 ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಬ್ಬಟ್ಟನ್ನು ಅವಾಗವಾಗ ಮಾಡ್ಕೊಂಡು ತಿಂದರೆ ಏನೋ ಜೀವಕ್ಕೆ ನೆಮ್ಮದಿ ಅನಿಸುತ್ತೆ. ಸೊ ನಾನು ಹಬ್ಬಕ್ಕೆ ಅಂತಲೇ ವೆಯ್ಟ್ ಮಾಡೋದಿಲ್ಲ, ಯಾವಾಗ ತಿನ್ನಬೇಕನ್ಸುತ್ತೆ ಅವಾಗ ಮಾಡ್ಕೊಂಡು ತಿಂತೀನಿ. ಸೊ ನೀವು ಹಾಗೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.